ಪರಾಂ. ಪ್ರಾರಂಭದಲ್ಲಿ ಸದ್ಗುರುಗಳ ದಿವ್ಯ ಚರಣಾರವಿಂದಗಳನ್ನು, ಸದ್ಗುರುಗಳ ಭವ್ಯ ಪರಂಪರೆಯನ್ನು ಹೃನ್ಮಂದಿರದಲ್ಲಿ ಧ್ಯಾನಿಸಿ, ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ, ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಾನಕ್ಕೆ ವಂದಿಸಿ, ಕ್ಷೇತ್ರದ ಒಡೆಯನಾದ ಲೀಲಾಪುರುಷ ಶಾಪಾನುಗ್ರಹ ಸಮರ್ಥ ಧೀರ ಸನ್ಯಾಸಿ ಚನ್ನ ವೃಷಭೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಿಗೆ ವಂದಿಸಿ, ಜಡಿಸಿದ್ದ ಯೋಗೀಂದ್ರರ, ಶಂಕರಾನಂದ ಪರಮಹಂಸರ, ಶಿವಾನಂದ ಮಹಾರಾಜರ ಚರಣಗಳಿಗೆ ವಂದಿಸಿ, ಈ ಕ್ಷೇತ್ರದ 42ನೇ ವೇದಾಂತ ಪರಿಷತ್ತಿನ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಪಂಚಮಠಾಧೀಶರು, ವಿಶ್ವಕುಟುಂಬಿ, ಸಾಧು ಚಕ್ರವರ್ತಿ, ಭಕ್ತರ ಕಾಮಧೇನು ಎಂದೇ ಖ್ಯಾತರಾಗಿರ್ತಕ್ಕಂತಹ ಇಂಚಲದ ಪೂಜ್ಯ ಗುರುದೇವರ ಚರಣಾರವಿಂದಗಳಿಗೆ ಅನಂತ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ, ವೇದಿಕೆಯ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾದ ವೇದಾಂತ ವಾಗೀಶರು, ಶಿವಾದ್ವೈತ ಭೂಷಣರು, ವೇದಾಂತ ಆಚಾರ್ಯರು ಆಗಿರ್ತಕ್ಕಂತಹ ಬೀದರಿನ ಪರಮಪೂಜ್ಯ ಗುರುದೇವರ ಚರಣಾರವಿಂದಗಳಿಗೆ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ, ಬ್ರಹ್ಮವಾದಿನಿ ಗುಲ್ಬರ್ಗದ ಮಾತಾಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ವಿದ್ಯಾ ವಿನಯ ಸಂಪನ್ನರಾದ ಹಂಪಿ ಹೇಮಕೂಟದ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ಮಾತಾಜಿಯವರ ಚರಣಾರವಿಂದಗಳಿಗೆ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ, ಈ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂತಹ ಶಿವಸ್ವರೂಪರೇ, ಆತ್ಮಸ್ವರೂಪರೇ, ತಮಗೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಭಗವಂತನ ಸೃಷ್ಟಿಯಲ್ಲಿ 2 ವಸ್ತುಗಳಿದ್ದಾವೆ, 2 ವಿಚಾರಗಳಿದ್ದಾವೆ: ಸತ್ಯ ಅಸತ್ಯ, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಆತ್ಮ ಅನಾತ್ಮ. ಹೀಗೆ 2 ವಸ್ತುಗಳಿದ್ದೇ ಇದ್ದಾವೆ. ಇವು ನಮ್ಮ ಜೀವನದ ಹೆಜ್ಜೆ ಹೆಜ್ಜೆಯಲ್ಲೂ ನಮಗೆ ಎದುರಾಗ್ತಾ ಇರ್ತವೆ. ಬುದ್ಧಿವಂತನಾದವನು ಸಾರಾಸಾರ ವಿಚಾರ ಮಾಡಿ ತ್ಯಕ್ತವಾಗಿರ್ತಕ್ಕಂತಹ ಅನಾತ್ಮ ವಸ್ತುಗಳನ್ನು, ಅನ್ಯಾಯವನ್ನು, ಅಧರ್ಮವನ್ನು, ಅಸತ್ಯವನ್ನು, ಅಯೋಗ್ಯವಾದದ್ದನ್ನು ತ್ಯಾಗ ಮಾಡಿ ಯೋಗ್ಯವಾದ ಸತ್ಯವನ್ನು, ನ್ಯಾಯವನ್ನು, ಧರ್ಮವನ್ನು ಸ್ವೀಕರಿಸಿದಾಗ ಅವನ ಜೀವನ ಏನಪ್ಪ ಅಂತಂದರೆ ಸುಖಮಯವಾಗ್ತದ, ಸಾರ್ಥಕ ಆಗ್ತದ. ಅವನಿಗೇನಪ್ಪ ಅಂತಂದರೆ ಪುರುಷಾರ್ಥದ ಪ್ರಾಪ್ತಿಯಾಗ್ತದ ಅಂತ ಹೇಳಿ ನಮಗೆ ಶಾಸ್ತ್ರ ಹೇಳ್ತದೆ. ಅದನ್ನೇ ನಮ್ಮ ಶಾಸ್ತ್ರ ಭಾಷೆಯಲ್ಲಿ ಏನಂತಾರಪ್ಪ ಅಂದರೆ ವಿವೇಕ, ಆತ್ಮಾನಾತ್ಮ ವಿವೇಕ. ಅದನ್ನೇ ಇಂದಿನ ಚಿಂತನೆಗೆ ವಿಷಯ. ಹಿತವು ಇದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದಮಮ. ಮನುಷ್ಯನಿಗೆ ಯಾವುದು ಯೋಗ್ಯ, ಯಾವುದು ಅಲಂಕಾರ ಅಂತಂದರೆ ಈ ಸೃಷ್ಟಿಯಲ್ಲಿ ಇರುವ ಆತ್ಮ ಅನಾತ್ಮ. ಅದರಲ್ಲಿ ನಮಗೆ ಹಿತವಾದದ್ದು ಯಾವುದಂದರೆ ಯಾವತ್ತೂ ಕೂಡ ಆತ್ಮವಸ್ತುವೇ, ಸಚ್ಚಿದಾನಂದ ಸ್ವರೂಪವಾದ ಆತ್ಮವಸ್ತುವೇ ನಮಗೆ ಹಿತವನ್ನು ಉಂಟು ಮಾಡ್ತದ. ಅದಕ್ಕೆ ವಿಲಕ್ಷಣವಾದ ಅನಾತ್ಮ ವಸ್ತುವು ಏನಿದೆ ಅಲ್ಲ, ಅದಕ್ಕೆ ನಮಗೆ ಯಾವತ್ತೂ ಕೂಡ ಹಿತವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ದುಃಖವನ್ನೇ ಕೊಡ್ತದ ಅಂತ ನಮಗೆ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಹಿತ ಅಹಿತವನ್ನು ನಾವು ವಿಚಾರ ಮಾಡಿ ಅದರಲ್ಲಿ ಹಿತವನ್ನೇ ಸ್ವೀಕರಿಸುವುದೇನಿದೆ ಅಲ್ಲ, ಅದು ಅತಿಶಯವಾಗಿ ಅಂದರೆ ಚೆನ್ನಾಗಿ ತಿಳಿದುಕೊಂಡು ಆರಿಸಿಕೊಳ್ಳುವುದೇನಿದೆಲ್ಲ ಅದು ಯೋಗ್ಯವಾದದ್ದು ಅಂತ ನಮಗೆ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಶಂಕರಾಚಾರ್ಯರು ಕೂಡ ವೇದಾಂತ ಡಿಂಡಮದಲ್ಲಿ ಹೇಳ್ತಾರೆ, ಆತ್ಮಾನಾತ್ಮ ಪದಾರ್ಥವು ದ್ವೌ ತೌ ಪರಸ್ಪರ ವಿಲಕ್ಷಣವು ಬ್ರಹ್ಮೈವಾತ್ಮ ನ ದೇಹಾದಿಹಿ ಇತಿ ವೇದಾಂತ ಡಿಂಡಿಮಃ ಅಂತ. ಈ ಪ್ರಪಂಚದಲ್ಲಿ, ಈ ಸೃಷ್ಟಿಯಲ್ಲಿ ಆತ್ಮ ಅನಾತ್ಮ ಅಂತ 2 ವಸ್ತುಗಳಿದ್ದಾವಪ್ಪ. ಆತ್ಮಾನಾತ್ಮ ಪದಾರ್ಥವು ದ್ವೌ, 2 ಪದಾರ್ಥಗಳಿದ್ದಾವೆ. ಮತ್ತು ಅವು ಹೇಗಿದ್ದಾವೆ ಅಂತಂದರೆ ತೌ ಪರಸ್ಪರ ವಿಲಕ್ಷಣವು, ಅವು 2 ಕೂಡ ಪರಸ್ಪರ ವಿಲಕ್ಷಣವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಸಂಸಾರ ವಸ್ತುಗಳಾದ ಅನಾತ್ಮ ವಸ್ತುಗಳೆಲ್ಲವೂ ಹೇಗಿದೆ ಅಂತಂದರೆ ಅನಿತ್ಯವಾಗಿದ್ದಾವೆ, ಜಡವಾಗಿದ್ದಾವೆ, ದುಃಖವನ್ನು ಕೊಡುವಂಥದ್ದಾಗಿದ್ದಾವೆ. ಆದರೆ ಆತ್ಮ ಪದಾರ್ಥ ಏನಿದೆ ಅಲ್ಲ ಅದೆಂದರೆ ಸದ್ವಸ್ತು, ಸಚ್ಚಿದಾನಂದ ಸ್ವರೂಪವಾಗಿದೆ, ನಮಗೆ ಸುಖವನ್ನು ಉಂಟು ಮಾಡುವಂಥದ್ದು, ಹಿತವನ್ನು ಉಂಟು ಮಾಡುವಂಥದ್ದು. ಈ ರೀತಿ ಏನಪ್ಪ ಅಂದರೆ ಉತ್ತರ ದಕ್ಷಿಣದ ಹಾಗೆ ಏನಪ್ಪ ಅಂದರೆ ಇವೆರಡೂ ಕೂಡ ಪರಸ್ಪರ ವಿಲಕ್ಷಣವಾಗಿರ್ತಕ್ಕಂಥದ್ದು.
ಅದಕ್ಕೆ ನಿಜಗುಣರು ಕೂಡ ವಿಷಮ ಸಂಸಾರವಿದನು. ಈ ಸಂಸಾರ ವಸ್ತುವೆಲ್ಲವೂ ಅನಾತ್ಮ, ಇದು ವಿಷಮವಾಗಿರ್ತಕ್ಕಂಥದ್ದು. ಮತ್ತು ಯಾವುದು ಆತ್ಮ ಯಾವುದು ಅನಾತ್ಮ ಅಂತಂದರೆ ಬ್ರಹ್ಮೈವ ಆತ್ಮ. ಬ್ರಹ್ಮ ಪರಬ್ರಹ್ಮ ಸ್ವರೂಪ ಏನಿದೆ ಅಲ್ಲ, ಅದುವೇ ಆತ್ಮ, ಅದುವೇ ಸಚ್ಚಿದಾನಂದ ಸ್ವರೂಪವಾದದ್ದು, ಅದುವೇ ನೀನಾಗಿದ್ದೀಯ. ನ ದೇಹಾದಿಹಿ. ಆದರೆ ಇದೇನು ನಾನು ನನ್ನದು ಅಂತ ಅಭಿಮಾನ ಮಾಡುವಂತಹ ಈ ದೇಹಾದಿಗಳಂತಂದರೆ ದೇಹ, ಈ ದೇಹಕ್ಕೆ ತೋರುವಂತಹ ಎಲ್ಲ ಸೃಷ್ಟಿ ಎಲ್ಲವೂ ಏನಪ್ಪ ಅಂತಂದರೆ ಇದು ಅನಾತ್ಮ ವಸ್ತು ಅಂತ ಹೇಳಿ ನಮಗೆ ಶಾಸ್ತ್ರ ಹೇಳ್ತದೆ. ಅದರಿಂದ ನಾವೇನಪ್ಪ ಅಂದರೆ ಈ ರೀತಿ ವಿವೇಕವನ್ನು ಮಾಡಿ ಅನಾತ್ಮ ವಸ್ತುಗಳನ್ನು ತ್ಯಾಗ ಮಾಡಿ ಆತ್ಮವಸ್ತುಗಳನ್ನು ನಾವು ಸ್ವೀಕಾರ ಮಾಡಿದ್ವಿ ಅಂತಂದರೆ ನಮ್ಮ ಜೀವನ ಸಾರ್ಥಕ ಅನಿಸಿಕೊಳ್ತದೆ. ಅದಕ್ಕೆ ಇದು ಸೃಷ್ಟಿಯಲ್ಲಿ ಇರುವಂತಹದ್ದೇ. ಅದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ವಿನಶ್ಯತ್ ಸ್ವವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಈ ಸೃಷ್ಟಿಯಲ್ಲಿ ಏನಪ್ಪ ಅಂದರೆ ನಾಶ ಆಗುವಂಥ ಅನಾತ್ಮ ವಸ್ತುಗಳಿದ್ದಾವೆ, ದುಃಖವನ್ನು ಕೊಡುವಂಥ ಅನಾತ್ಮ ವಸ್ತು ಇದೆ. ಈ ಎಲ್ಲ ಅನಾತ್ಮ ವಸ್ತುಗಳಿಗೆ ಆಧಾರಭೂತವಾಗಿ ಈ ಸೃಷ್ಟಿ ಹುಟ್ಟಿ ಸತ್ತು ಅಂದರೆ ಪ್ರಳಯ ಆಗಿ ಕಾಣದಂತೆ ಆದರೂ ಕೂಡ ಎಂದೆಂದಿಗೂ ನಾಶವಾಗದ ಆಧಾರವಾದ ಅವಿನಾಶವಾದ ವಸ್ತು ಇದೆ. ಅದನ್ನು ಯಾರು ನೋಡ್ತಾನ, ಅದನ್ನು ಯಾರು ಕಂಡುಕೊಳ್ತಾನಲ್ಲ, ಅವನೇ ನಿಜವಾದ ದೃಷ್ಟಿ ಉಳ್ಳವನು, ಅವನೇ ನಿಜವಾದ ಕಣ್ಣು ಉಳ್ಳವನು ಅಂತ ಅರ್ಥ. ಆ ರೀತಿ ಇಲ್ಲದೆ ನಾವು ಅನಾತ್ಮ ವಸ್ತುಗಳನ್ನು ಆರಿಸಿಕೊಂಡಿವಿ ನಮ್ಮ ಜೀವನದಲ್ಲಿ ಅಂತಂದರೆ ಅವನೇನಪ್ಪ ಅಂದರೆ ಕಣ್ಣಿದ್ದು ಕುರುಡ ಇದ್ದ ಹಾಗೆ. ಅದಕ್ಕೆ ಶಾಸ್ತ್ರವು ಹೇಳ್ತದೆ, ನಮಗೆ ನಿಜವಾದ ಕಣ್ಣು ಯಾವುದಂತಂದರೆ ವಿವೇಕನೇ ನಿಜವಾದ ಕಣ್ಣು. ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ. ನಮಗೆ ಸತ್ಸಂಗ ಮತ್ತು ವಿವೇಕ ಅಂದರೆ ಇದು ಹಿತ, ಇದು ಅಹಿತ, ಇದು ಆತ್ಮ, ಇದು ಅನಾತ್ಮ ಅಂತ ತಿಳಿಸಿಕೊಡುವಂತಹ ಬುದ್ಧಿ ಏನಿದೆ ಅಲ್ಲ, ಅದುವೇ ನಿಜವಾದ ವಿವೇಕ, ಅದುವೇ ನಮಗೆ ಕಣ್ಣು. ಆ ವಿವೇಕ ನಮಗೆ ಇದ್ದಿಲ್ಲ ಅಂತಂದರೆ ನಾವೇನಪ್ಪ ಅಂದರೆ ಕುರುಡರಿದ್ದ ಹಾಗೆ. ಆ ವಿವೇಕತನ ನಮಗೆ ಎದರಿಂದ ಬರ್ತದಂತಂದರೆ ಸತ್ಸಂಗದಿಂದಲೇ ಬರ್ತದೆ. ಅದು ನಮಗೆ ಎರಡನೇ ಕಣ್ಣು. ಅಂದರೆ ಈ ರೀತಿ ವೇದಾಂತ ಪರಿಷತ್ತುಗಳು ಗುರುಗಳ ಸನ್ನಿಧಾನದಲ್ಲಿ ನಮಗೇನಪ್ಪ ಅಂದರೆ ಆ ವಿವೇಕ ಬುದ್ಧಿ ನಮಗೆ ಉಂಟಾಗ್ತದ. ಅದರಿಂದ ಅಂಥ ವಿವೇಕವನ್ನು ನಾವು ಪಡೆದುಕೊಳ್ಳಬೇಕು. ಅದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಶಾಸ್ತ್ರದಲ್ಲಿ. ಅದರಲ್ಲಿ ಪ್ರಸಿದ್ಧವಾದದ್ದಂತಂದರೆ ನಚಿಕೇತನ ಒಂದು ದೃಷ್ಟಾಂತ. ನೋಡ್ರಿ, ನಾವೇನಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಅಜ್ಞಾನಕ್ಕೆ ಒಳಗಾಗಿ ಅನಾತ್ಮ ವಸ್ತುಗಳನ್ನೇ ಆಯ್ದುಕೊಳ್ತೇವೆ, ಅವು ನಮಗೆ ಸುಖವನ್ನು ಕೊಡ್ತಾವ ಅಂತ ಹೇಳಿ. ಆದರೆ ಆ ವಸ್ತುಗಳು ಹೇಗಿದ್ದಾವೆ ಅಂತಂದರೆ ಅವು ದುಃಖಮಯವಾಗಿರ್ತಕ್ಕಂಥದ್ದು, ಸುಖದ ಆಭಾಸವನ್ನು ಕೊಡ್ತಾವೆ ಹೊರತು ಸುಖವನ್ನು ಕೊಡುವಂಥದ್ದು ಅಲ್ಲ. ಅದಕ್ಕೆ ಆ ನಚಿಕೇತನ ಮುಂದೆ ಆ ಯಮಧರ್ಮರಾಜನೇನಪ್ಪ ಅಂತಂದರೆ ಜಗತ್ತಿನ ಎಲ್ಲ ಭೋಗ ವಸ್ತುಗಳನ್ನು ತೋರಿಸಿದರೂ ಕೂಡ, ಕೊಡ್ತೇನೆ ಅಂತ ಆಶ್ವಾಸನ ಕೊಟ್ಟರು ಕೂಡ ನನಗಿದು ಯಾವುದೂ ಬೇಡ ಅಂತ ಹೇಳಿ ಅನಾತ್ಮ ವಸ್ತುಗಳಾದ ಅಧಿಕಾರ, ಸಂಪತ್ತು, ಬಂಧು ಬಳಗ ಅವೆಲ್ಲವನ್ನ ತ್ಯಾಗ ಮಾಡಿ ಆತ್ಮವಸ್ತುವಾದ ಶಾಶ್ವತವಾದ ಆತ್ಮಜ್ಞಾನವನ್ನು ಆತ ಆಯ್ದುಕೊಂಡ ಅಂತ ಹೇಳಿ. ಯಾಕೆಂತಂದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಏಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಷು ರಮತೆ ಬುಧಃ. ಈ ಒಂದು ಅನಾತ್ಮ ವಸ್ತುಗಳಾಗಿರ್ತಕ್ಕಂತಹ ಎಲ್ಲ ಭೋಗ ವಸ್ತುಗಳೇನಿದ್ದಾವಲ್ಲ, ಇವೇನಪ್ಪ ಅಂತಂದರೆ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗದಿಂದ ನಮಗೆ ಸುಖವನ್ನು ಉಂಟು ಮಾಡ್ತಾವ. ಇದು ವಿಷಯಾನಂದ. ಅದು ಏನಪ್ಪ ಅಂತಂದರೆ ದುಃಖಯೋನಯ ಏವತೆ, ಅದು ನಮಗೆ ದುಃಖವನ್ನೇ ಉಂಟು ಮಾಡ್ತದ, ದುಃಖಕ್ಕೆ ಕಾರಣವಾಗ್ತದ. ಮತ್ತು ಆ ಸುಖಕ್ಕೆ ಏನಿದೆ ಅಲ್ಲ ಅಂತಂದರೆ ಅನಾತ್ಮ ವಸ್ತುಗಳನ್ನು ನಾವು ಅನುಭವಿಸುವುದರಿಂದ ಏನಿದೆ ಅಂತಂದರೆ ಅದು ನಮಗೆ ಪ್ರಾರಂಭದಲ್ಲಿ ಸುಖ ಆಗಿರ್ತದ. ಎತ್ತದಗ್ರೇ ಸುಖ ಪರಿಣಾಮೇ ವಿಷ, ಪರಿಣಾಮದಲ್ಲಿ ಅದು ನಮಗೆ ದುಃಖವನ್ನೇ ಕೊಡ್ತದ. ಅದರಿಂದ ನತೇಷು ರಮತೆ ಬುಧಃ. ಈ ಒಂದು ಅನಾತ್ಮ ವಸ್ತುಗಳಾದ ವಿಷಯ ಸುಖಗಳಲ್ಲಿ ಏನಪ್ಪ ಅಂದರೆ ಬುಧಃ ಅಂದರೆ ವಿವೇಕವುಳ್ಳವನು, ಬುದ್ಧಿವಂತನು ಏನಪ್ಪ ಅಂತಂದರೆ ಅವುಗಳಲ್ಲಿ ರಮಮಾನವಾಗುವುದಿಲ್ಲ. ಅಂಥ ವಿವೇಕ ನಮಗೆ ಇರಬೇಕು. ಯಾವುದು ಹಿತ ಯಾವುದು ಅಹಿತ ಅಂತ ಹೇಳಿ. ಆವಾಗ ನಮಗೇನಪ್ಪ ಅಂತಂದರೆ ವಿವೇಕ ಅನ್ನುವಂಥದ್ದು ಅಧಿಕಾರಿಯ ಅಥವಾ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಸ್ವಸ್ವರೂಪವನ್ನು ತಿಳಿದು ಮೋಕ್ಷವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಸಾಧಕನಿಗೆ ಇರಬೇಕಾದ ಅಧಿಕಾರ ಲಕ್ಷಣಗಳಲ್ಲಿ ಮೊದಲನೆಯದ್ದೇ ವಿವೇಕ. ಇದು ಅನಾತ್ಮ ವಸ್ತು, ಇದು ಆತ್ಮವಸ್ತು ಅಂತ ನಮಗೆ ನಿರ್ಧಾರ ಆದಾಗ ಆವಾಗ ಮನುಷ್ಯ ಏನು ಮಾಡ್ತಾನಪ್ಪ ಅಂತಂದರೆ ಆತ್ಮವಸ್ತುವನ್ನು ಸ್ವೀಕರಿಸಬೇಕು ಅನ್ನುವ ವಿಚಾರ ಬಂದು ಅನಾತ್ಮ ವಸ್ತುಗಳ ಕಡೆ ಏನಪ್ಪ ಅಂದರೆ ವೈರಾಗ್ಯ ಉಂಟಾಗ್ತದೆ. ಅವಾಗ ಆತ ಏನಪ್ಪ ಅಂದರೆ ಆತ್ಮಜ್ಞಾನಕ್ಕೆ ಶ್ರವಣಕ್ಕೆ ಅಧಿಕಾರಿ ಆಗ್ತಾನಂತ ನಮಗೆ ಶಾಸ್ತ್ರಗಳು ಹೇಳ್ತವೆ. ಅದರಿಂದ ನಾವೇನಪ್ಪ ಅಂತಂದರೆ ಅಂಥ ಹಿತ ಅಹಿತ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಒಂದು ನ್ಯಾಯ ಏನಪ್ಪ ಅಂದರೆ ನೀರಕ್ಷೀರ ನ್ಯಾಯ. ಹೇಗೆ ನೋಡ್ರಿ, ಇನ್ನೊಂದು ನಮ್ಮ ಶಾಸ್ತ್ರದಲ್ಲಿ ಹೇಳ್ತದ, ನಮ್ಮ ಮನುಷ್ಯರಿಗಿಂತಲೂ ಕೂಡ
ಪ್ರಾಣಿಗಳಿಗೆ ಈ ವಿವೇಕ ಬುದ್ಧಿ ಬಹಳ ಇರ್ತದೆ, ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ಸ್ವೀಕರಿಸಬಾರದು ಅಂತ ಹೇಳಿ. ಅದನ್ನ ಒಂದು ಪ್ರಾಣಿ ಮುಂದೆ ನೋಡ್ರಿ, ನಾವು ಪ್ರಸಾದವನ್ನು ಇಡ್ರಿ, ಅದಕ್ಕೆ ಪಥ್ಯ ವರ್ಜ್ಯ ಇತ್ತಂದ್ರೆ ಅದೇನು ಮಾಡ್ತದೆ ಹೇಳ್ರಿ, ಸ್ವೀಕರಿಸುವುದಿಲ್ಲ ಅದು. ನೀವೆಷ್ಟೇ ಇಡ್ರಿ, ಅಥವಾ ಒಂದು ತನಗೆ ಬೇಕಾದ ವಸ್ತು ಇದ್ದರೆ ಅದನ್ನು ಊಟ ಮಾಡ್ತದ, ಹೊಟ್ಟೆ ತುಂಬಿತಂದರೆ ಮುಗಿತ, ಆಮೇಲೆ ಅದ ಕಡೆ ಮುಖ ಮಾಡಿ ನೋಡೋದಿಲ್ಲ. ಆದರೆ ನಾವೇನಪ್ಪ ಅಂತಂದರೆ ಹೊಟ್ಟೆ ತುಂಬಿದ್ರು ಹಾಗೆ ನಾವು ಏನು ಪಥ್ಯ ಅಪಥ್ಯ, ಸಾರ ಅಸಾರ, ಗ್ರಾಹ್ಯ ಅಗ್ರಾಹ್ಯ ಅನ್ನುವ ವಿಚಾರ ಇಲ್ಲದೆ ನಾವು ತುರುಕ್ತಾನೆ ಇರ್ತೇವೆ, ತಗೊಳ್ತಾನೆ ಇರ್ತೇವೆ. ಅದರಿಂದ ಏನಪ್ಪ ಅಂದರೆ ವಿವೇಕ ಅಂದರೆ ನಾವು ಯಾವುದನ್ನು ಸ್ವೀಕರಿಸಬೇಕು ಅದನ್ನು ಅದಕ್ಕೆ ನೀರ ಕ್ಷೀರ ನ್ಯಾಯ. ಹೇಗೆ ಹಂಸ ಪಕ್ಷಿ ನೋಡ್ರಿ, ಅದೇನಪ್ಪ ಅಂದರೆ ಹಾಲು ಮತ್ತು ನೀರು ಎರಡನ್ನ ಸೇರಿಸಿ ಅದರ ಮುಂದೆ ಇಟ್ಟರೆ ಅದು ಹಾಲನ್ನು ಮಾತ್ರ ಗ್ರಹಣ ಮಾಡಿ ನೀರನ್ನು ತ್ಯಾಗ ಮಾಡ್ತದಂತ. ಅದರಲ್ಲೇ ಈ ಸೃಷ್ಟಿಯಲ್ಲಿ ಏನಪ್ಪ ಅಂದರೆ ಆತ್ಮ ಅನಾತ್ಮ ಎರಡೂ ವಸ್ತುಗಳಿದ್ದಾವೆ, ಗ್ರಾಹ್ಯ ಅಗ್ರಾಹ್ಯ ಎರಡೂ ಇದ್ದಾವೆ. ಅದರಲ್ಲಿ ನಾವೇನಪ್ಪ ಅಂದರೆ ಬುದ್ಧಿವಂತನಾದವನು ವಿವೇಕಿಯಾದವನು ಗ್ರಾಹ್ಯವಾದ ಆತ್ಮವಸ್ತುವನ್ನು ಸ್ವೀಕರಿಸಿ ಅಗ್ರಾಹ್ಯವಾದ ಅನಾತ್ಮ ವಸ್ತುವನ್ನು, ಅದು ಯಾಕಂದರೆ ಅದು ಅಹಿತ, ನಮಗೆ ಹಿತವನ್ನು ಉಂಟು ಮಾಡುವುದಿಲ್ಲ, ಅದರಿಂದ ಅದನ್ನು ತ್ಯಾಗ ಮಾಡಬೇಕು ಅನ್ನುವಂಥದ್ದೇ ನಮಗೆ ಎಲ್ಲ ಮಹಾತ್ಮರು ಶಾಸ್ತ್ರಗಳು ಹೇಳುವಂಥದ್ದು. ಅದರಿಂದ ನಾವೆಲ್ಲರೂ ಕೂಡ ಬುದ್ಧಿವಂತರಾಗಿ ವಿವೇಕಿಗಳಾಗಿ, ಆ ರೀತಿ ವಿವೇಕವುಳ್ಳವನೇ ನಿಜವಾದ ಎಚ್ಚರ. ಅದಕ್ಕೆ ನಿಜಗುಣರು ಹೇಳ್ತಾರಲ್ಲ, ಎಸೆವ ಜಾಗರಣವಾವುದು, ನಿಜವಾದ ಎಚ್ಚರಿಕೆ ಯಾವುದು ಅಂತಂದರೆ ಸದ್ವಿವೇಕ. ವಿವೇಕ ಅನ್ನುವಂಥದ್ದು ನಮಗೆ ಸಾಧನೆಯ ಮೊದಲನೇ ಹಂತ. ಆದ್ದರಿಂದ ಅಂಥ ವಿವೇಕಗಳು ನಾವೆಲ್ಲರೂ ಆಗೋಣ ಅಂತ ಹೇಳ್ತಾ, ಅಂಥ ವಿವೇಕವನ್ನು ನಮಗೆ ಸಿದ್ಧಾರೂಢರು ಪೂಜ್ಯದ್ವಯರು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನನ್ನ 2 ವಾಗ್ರೂಪ ಪುಷ್ಪಗಳನ್ನು ಗುರುದೇವರ ಚರಣಾರವಿಂದಗಳಿಗೆ ಅರ್ಪಿಸಿ